ಮಕ್ಕಳಿಗೆ ಸ್ಕೂಲಿಗೆ ಕೊಡೋ ಲಂಚ್ ಬಾಕ್ಸು ದಿನ ಖಾಲಿ ಆಗದೆ ಹಾಗೆ ಬರ್ತಾ ಇದೆಯಾ, ಅದು ಬೇಡ ಇದು ಬೇಡ ಅಂತ ಹೇಳೋ ಮಕ್ಕಳಿಗೆ ಒಂದು ರುಚಿಕರ ತಿಂಡಿಯನ್ನು ಮಾಡಿಕೊಡಿ. ಇಲ್ಲಿ ಮಿಕ್ಸರ್ ಜಾರ್ಗೆ 2 ಹೆಚ್ಚಿರೋ ಟೊಮ್ಯಾಟೊ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಹಸಿಮೆಣಸನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಹರ್ಕೋಬೇಕು. ನಾನಿಲ್ಲಿ ಸಾಸನ್ನು ಯೂಸ್ ಮಾಡದೆ ರುಚಿಕರವಾಗಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಒಂದು ದಪ್ಪ ತಳದ ಪಾತ್ರೆಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮಾಡಿರೋಂತಹ ಮಿಶ್ರಣವನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಹುರಿದಿಟ್ಕೋಬೇಕು. ಇದು ತಣ್ಣಗಾಗಲಿ. ಅಷ್ಟರೊಳಗೆ ಒಂದು ಬಾಣಲೆಗೆ 1 ಚಮಚ ಎಣ್ಣೆ, ಹೆಚ್ಚಿರುವಂತಹ ಬೆಳ್ಳುಳ್ಳಿ, ಹೆಚ್ಚಿರುವಂತಹ ಈರುಳ್ಳಿ ಮತ್ತು ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ಹಾಕೋಬೋದು. ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕಿದ್ದೇನೆ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮು, ಕ್ಯಾಬೇಜನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಜೋರು ಉರಿಯಲ್ಲಿ ಹುರ್ಕೊಳ್ಳಿ. ತುಂಬ ಬೇಯಬೇಕನ್ನೋ ಅಗತ್ಯ ಇಲ್ಲ. ಬೇಯುವಾಗಲೇ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ರುಬ್ಬಿದ ಟೊಮೆಟೊ ಮಿಶ್ರಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ಪಿನಷ್ಟು ಅಕ್ಕಿಯನ್ನು ಉದುರುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಆ ಅನ್ನವನ್ನು ಇದಕ್ಕೆ ಸೇರಿಸಿ ಒಂದು ಅರ್ಧ ಚಮಚ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಸಾಸನ್ನು ಹಾಕದೆ ಹೋಟೆಲ್ ಸ್ಟೈಲಿಯಲ್ಲಿ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಅವ್ರು ಕೇಳ್ತಾರೆ ಅಂತ ನಾವು ಅನ್ಹೆಲ್ದಿಯಾಗಿ ಏನೇನೋ ಮಾಡ್ಕೊಡೋಕ್ಕಾಗತ್ತಾ? ಈ ಥರ ಮಾಡಿಕೊಡಿ, ಯಾವ ಹೋಟೆಲಿಂದ ತಂದ್ರಿ ಅಂತ ಕೇಳ್ತಾರೆ. ಕಡೆಯದಾಗಿ ಹೆಚ್ಚಿರುವಂತಹ ಸ್ಪ್ರಿಂಗ್ ಆನಿಯನನ್ನು ಹಾಕಿ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿದ್ರೆ ರುಚಿಕರವಾಗಿರುವಂತಹ ಫ್ರೈಡ್ ರೈಸ್ ತಯಾರಾಯಿತು. ವಿಡಿಯೋ ಇಷ್ಟ ಆದರೆ ನನ್ನ ಫಾಲೋ ಮಾಡೋದನ್ನು ಮರಿಬೇಡಿ. Download ShareChat.